ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಕಮೆಂಟ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಗ್ರೂಪ್ದು ಲಿಂಕ್ ಕೂಡ ಪಿನ್ ಮಾಡಿದ್ದೀನಂತೆ. ಸೊ ಇನ್ನೂ ಕೂಡ ಯಾರು ಜಾಯ್ನ್ ಆಗಿಲ್ಲ, ಗ್ರೂಪ್ ಕೂಡ ಜಾಯ್ನ್ ಹಾಕೊಳ್ಳಿ. ಯಾಕಂದರೆ ಪ್ರತಿಯೊಂದು ಅಪ್ಡೇಟ್ ಕೂಡ ಮೊದಲು ಟೆಲಿಗ್ರಾಮಲ್ಲೇ ಬರುತ್ತೆ. ಸೊ ಅಂದರೆ ಈ ಒಂದು ಕ್ಯಾಪ್ಟನ್ಸ್ ವಿಚಾರದಲ್ಲಿ ಏನೈತೆ ಅದನ್ನು ಕೂಡ ಮೊದಲು ಟೆಲಿಗ್ರಾಮಲ್ಲಿ ಹಾಕಿದ್ದು ನಾನು. ಸೊ ಇನ್ನೂ ಕೂಡ ಗ್ರೂಪಿಗೆ ಯಾರು ಜಾಯ್ನ್ ಆಗಿಲ್ಲ, ಜಾಯ್ನ್ ಹಾಕೊಂಬಿಟ್ಟು ಅಪ್ಡೇಟ್ ಎಲ್ಲ ತಿಳ್ಕೊಳ್ಳಿ. ಗೈಸ್, ಅಂದರೆ ಪಕ್ಕದಲ್ಲಿ ಫಂಕ್ಷನ್ ನಡೀತಾ ಇದೆ. ಸೊ ಆದ ಕಾರಣ ಅಂದರೆ ನಾವು ಸ್ವಲ್ಪ ಜಾಸ್ತಿ ಕೇಳಿಸ್ತದೆ ಈಚ್ ಕಡೆದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ ಗೈಸ್, ಕಲರ್ಸ್ ಬಿಟ್ಟಿರೋ ಪ್ರೋಮೋದಲ್ಲಿ ತೋರಿಸಿರೋ ಪ್ರಕಾರ ಅಂದರೆ ಅವ್ರು ಹಾಕಿರೋ ಕ್ಯಾಪ್ಷನ್ ಕೂಡ ನೆಗೆಟಿವ್ ಆಗಿದೆ. ಅದಾದಮೇಲೆ ಅಂದರೆ ಪ್ರೋಮೋದಲ್ಲಿ ಕೂಡ ಮೋಸ ಆಗಿರೋದನ್ನೇ ತೋರಿಸಿದ್ದಾರೆ. ಅಂದರೆ ಭವ್ಯ ಗೌಡ ಅವರಿಗೆ ಮೋಸ ಆಯಿತಾ ಅಥವಾ ಭವ್ಯ ಗೌಡ ಅವರು ಮೋಸ ಮಾಡಿದ್ರು ಎಲ್ಲನೂ ಕೂಡ ಕ್ಲಿಯರಾಗಿ ಮಾತಾಡೋಣ. ಬಟ್ ಒಂದು ಮಾತು ಏನು ಗೊತ್ತಾ, 100% ಬಂದು ತಪ್ಪಂತೂ ಆಗಿದೆ ಕ್ಯಾಪ್ಟನ್ಸಿ ಊಟದ ಒಂದು ಟಾಸ್ಕಲ್ಲಿ. ಸೊ ತಪ್ಪು ಭವ್ಯ ಗೌಡ ಅವರಿಗೆ ಅಂದರೆ ಭವ್ಯ ಗೌಡ ಅವರಿಗೆ ಗೊತ್ತಿದ್ದು ತಪ್ಪಾಯ್ತಾ ಅಥವಾ ಅವರೇ ಬೇಕು ಅಂತ ತಪ್ಪೇನಾದರೂ ಮಾಡಿದ್ರು ಎಲ್ಲನೂ ಕೂಡ ಕ್ಲಿಯರಾಗಿ ಮಾತಾಡೋಣ. ಗೈಸ್, ಅದಕ್ಕಿಂತ ಮುಂಚೆ ಅಂದರೆ ನಿಮ್ಮೊಬ್ಬ ಫೇವ್ರೇಟ್ ಕಂಟೆಸ್ಟೆಂಟ್ ಅವರು ಈ ಒಂದು ಸೀಸನಲ್ಲಿ ಫಸ್ಟ್ ಡೇಯಿಂದನೂ ಕೂಡ ಬಿಗ್ ಬಾಸ್ ಆಟ ನೋಡ್ಕೊಂಡು ಬರ್ತಿದ್ರು ಅಂತಂದರೆ. ಸೊ ಡೆಫಿನೆಟ್ಲಿ ಯಾರಾದರೂ ಒಬ್ಬ ಕಂಟೆಸ್ಟೆಂಟ್ ನಿಮಗೆ ಫೇವ್ರೇಟ್ ಆಗಿರ್ತಾರೆ, ಅವ್ರ ಹೆಸರನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತ್ರಿವಿಕ್ರಮ್ ಆಯಿತು, ಮೋಕ್ಷಿತಾ, ಉಗ್ರಂ ಮಂಜು ಅವರು, ಭವ್ಯ ಗೌಡ ಅಥವಾ ತ್ರಿವ್ಯ ಆಯಿತು, ಮೋಕ್ಷಿತಾ ಆಯಿತು. ಸೊ ನಿಮ್ಮ ಫೇವ್ರೇಟ್ ಯಾರು ಅವ್ರ ಹೆಸರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಬರುವಂಥ ಮುಂದಿನ ವಾರದಲ್ಲಿ ಟೋಟಲ್ 8 ಜನಗಳು ನಾಮಿನೇಷನ್ ಇದ್ದಾರೆ. ಅದರಲ್ಲಿ ನಿಮ್ಮ ಪ್ರಕಾರ ಯಾರು ಅಂದರೆ ಯಾರು ಬಂದು ಮುಂದಿನ ವಾರದ ಮನೆಯಿಂದ ಹೊರಗಡೆ ಹೋಗ್ಬೇಕು ಅನ್ಸುತ್ತೆ ಅವ್ರ ಹೆಸರು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಇವಾಗ ಡೈರೆಕ್ಟ್ ವಿಷಯಕ್ಕೆ ಬರೋಣ. ಸೊ ನೀವು ನೋಡಿದ್ರೆ ಇದು ಬಂದು ಅಂದರೆ ಒಂದು ತುಂಬ ಸಿಂಪಲ್ ಟಾಸ್ಕ್ ಇರುತ್ತೆ, ಕ್ಯಾಪ್ಟನ್ಸಿ ಟಾಸ್ಕ್ ಆಯಿತು. ಸೊ ನೀವು ನೋಡಿದರೆ ಹೋದ ವಾರದಲ್ಲಿ ಇದ್ದಂಥ 2 ತಂಡಗಳಲ್ಲಿ ಅಂದರೆ ಭವ್ಯವ್ರ ತಂಡ ಒಂದಿತ್ತು ಮತ್ತು ಚೈತ್ರವ್ರ ತಂಡ ಒಂದಿತ್ತು. ಸೊ ಅದರಲ್ಲಿ ನಮ್ಮ ಭವ್ಯಗೌಡವ್ರ ತಂಡ ಕ್ಯಾಪ್ಟನ್ಸಿ ಅಂದರೆ ಕೊಟ್ಟಂಥ ಆ ಒಂದು ವಾರದ ಟಾಸ್ಕ್ನ ವಿನ್ ಆಗಿ ಕ್ಯಾಪ್ಟನ್ಸಿ ಔಟು ಆಯ್ಕೆ ಆಗಿದ್ದಾರೆ ಅಂತಂದ್ಬಿಟ್ಟು ನಾನು ಅಂದರೆ ಯಾವಪ್ಪ ನಿನ್ನೆ ಹಾಕಿದ ವಿಡಿಯೋದಲ್ಲೇ ಹೇಳಿದ್ದೆ. ಸೊ ಅದೇ ರೀತಿಗೆ ಭವ್ಯವ್ರ ತಂಡದ ಬಂದು ಈ ಒಂದು ಕ್ಯಾಪ್ಟನ್ಸಿ ಔಟದಲ್ಲಿ ಇರೋದು 5 ಜನಗಳು ಕೂಡ ನೀವು ಫೋಟೋ ಕೂಡ ನೋಡ್ತಿರ್ಬೋದು. ಯಾರಪ್ಪ, ಧನರಾಜ್ ಇದ್ದಾರೆ, ತ್ರಿವಿಕ್ರಮ್, ಮೋಕ್ಷಿತಾ, ರಜತ್ ಅವರು ಮತ್ತು ಭವ್ಯ ಗೌಡ ಅವರು. ಸೊ ನಿಮ್ಗೆ ಗೊತ್ತಿದ್ದರೆ ಭವ್ಯ ಗೌಡರು ಹೋದ ವಾರದಲ್ಲಿ ಕೂಡ ಕ್ಯಾಪ್ಟನ್ ಇದ್ದರು. ಸೊ ಈ ವಾರದಲ್ಲಿ ಅವ್ರಿಗೆ ಇಮ್ಯುನಿಟಿ ಸಿಕ್ಕಿತ್ತು. ಈ ವಾರ ಕೂಡ ಅವರೇನಾದ್ರು ಕ್ಯಾಪ್ಟನ್ ಆದರೆ ಮುಂದಿನ ವಾರಕ್ಕೆ ಇಮ್ಯುನಿಟಿ ಸಿಗುತ್ತೆ ಅವ್ರಿಗೆ. ಸೊ ಇದನ್ನು ಅಂದರೆ ತುಂಬ ಸಿಂಪಲ್ ಟಾಸ್ಕ್ ಹೆಂಗೆ ಗೊತ್ತಾ, ಫ್ಲೋರ್ ಮೇಲ್ಗಡೆ ಅಂದರೆ ಏನು ಗೊತ್ತಾ, ಅಲ್ಲಿ ಬಂದು ಅಂದರೆ ಅದು ಇದಿರುತ್ತಲ್ಲಪ್ಪ, ಏನದು ಹಾಳೆ ಇರುತ್ತಲ್ಲ ಬ್ಲ್ಯಾಕ್ ಕಲರ್. ಸೊ ಅದ್ರ ಮೇಲ್ಗಡೆ ಆಯಿಲ್ ಹಾಕಿರ್ತಾರೆ. ಅಂದರೆ ಗೊತ್ತಾ, ಸ್ಮೂತಾಗಿ ವಾಕೆಲ್ಲ ಮಾಡೋಕ್ಕಾಗಲ್ಲ. ಅಂದರೆ ಡೆಫಿನೆಟ್ ಬಿದ್ದೋಗ್ತಾರೆ, ಸ್ವಲ್ಪ ಫಾಸ್ಟಾಗಿ ಹೋಗ್ಬಿಟ್ಟು ಕಡೆ ಬಂದು ರೋಪಲ್ಲಿ ಬಾಲ್ಗಳನ್ನ ಟೈಮ್ ಮಾಡಿರ್ತಾರೆ. ಸೊ ನೀವು ನೋಡ್ತಿರ್ಬೋದು, ಪ್ರತಿಯೊಂದು ಅಂದರೆ ಬಾಲ್ಗಳನ್ನ ಇಲ್ಲಿ ಟೈಮ್ ಮಾಡಿರ್ತಾರೆ. ಅಲ್ಲಿ ಬಂದು ಒಂದು ನಂಬರ್ ಹಾಕಿರ್ತಾರೆ, 1 2 3 4 5 6 7 8 9 10ವರೆಗೂ ನಂಬರ್ಗಳನ್ನ ಹಾಕಿದ್ದಾರೆ. ಸೊ ಬಿಗ್ ಬಾಸ್ ಅವರು ಯಾವ ಟೈಮಲ್ಲಿ ಅಂದರೆ ಆ ಒಂದು ಗುಂಪಿಂದ ಅಂದರೆ ಆ ಒಂದು ಯಾವ ನಂಬರಿಂದ ಬಾಲ್ ತೊಗೊಂಬಿಟ್ಟು ಅವ್ರು ಕೊಟ್ಟಿರೋಂಥ ಪರ್ಟಿಕ್ಯುಲರ್ ಒಂದು ಬ್ಯಾಸ್ಕೆಟ್ ಇರುತ್ತೆ, ಬ್ಯಾಸ್ಕೆಟ್ ಮೇಲೆ ಫೋಟೋ ಅಂಟಿರ್ತಾರೆ. ಸೊ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಬಾಲ್ನ ಎಸಿಬೇಕಾಗುತ್ತೆ. ಸೊ ಪ್ರತಿಯೊಂದು ಹಂತದಲ್ಲಿ ಕೂಡ ನಡೀತಾ ಬರುತ್ತೆ. ಸೊ ಯಾರು ಬಂದು ಮೊದಲು ಆ ಒಂದು ಬಾಲ್ನ ಅವ್ರಿಗೆ ಕೊಟ್ಟಿರೋಂಥ ಪರ್ಟಿಕ್ಯುಲರ್ ಬ್ಯಾಸ್ಕೆಟ್ ಒಳಗಡೆ ಹಾಕ್ತಾರೋ ಅವ್ರು ಬಂದು ವಿನ್ನರ್ ಆಗ್ತಾರೆ. ಸೊ ನಿಮ್ಗೆ ಗೊತ್ತಿದೆ ಅಂದರೆ ಬಿಗ್ ಬಾಸ್ ಅವ್ರು ಕೊಟ್ಟಂಥ ನಂಬರ್ ಬಂದು 9 ನಂಬರ್ ಕೊಟ್ಟಿರ್ತಾರೆ, 9 ನಂಬರ್ನ. ಸೊ ನೀವು ನೋಡಿದ್ರೆ ಎಲ್ಲರೂ ಕೂಡ ಅಂದರೆ ಅಲ್ಲಿರುವಂಥ ಎಲ್ಲ ಸ್ಪರ್ಧೆಗಳು ಕೂಡ ಅಂದರೆ ಆ ಒಂದು 9 ನಂಬರ್ ಇರುವಂಥ ಬ್ಯಾಸ್ಕೆಟಲ್ಲಿ ಇರ್ತಾರೆ ಅಲ್ಲ. ಸೊ ಅಲ್ಲಿ ಓಡೋಗ್ಬಿಟ್ಟು ಅವ್ನು ಬಾಲ್ ತೊಗೊಂಡು ಎಸೆಕ್ ಟ್ರೈ ಮಾಡ್ತಾ ಇರ್ತಾರೆ. ಬಟ್ ಅಲ್ಲಿ ತುಂಬ ಜನ ಬಿದ್ದೋಗ್ತಾರೆ. ಬಟ್ ಆದರೂ ಕೂಡ ತ್ರಿವಿಕ್ರಮ್ ಕೂಡ ಬಾಲ್ ಕಲೆಕ್ಟ್ ಮಾಡಿರ್ತಾರೆ, ಧನರಾಜ್ ಕಲೆಕ್ಟ್ ಮಾಡಿದ್ದಾರೆ, ಮೋಕ್ಷ ಕೂಡ ಅಂದರೆ ಎಲ್ಲರೂ ಕೂಡ ಕಲೆಕ್ಟ್ ಮಾಡಿರ್ತಾರೆ. ಬಟ್ ಅಲ್ಲಿ ಭವ್ಯಗೌಡವ್ರು ಹಿಂದೆ ಇರ್ತಾರೆ. ಸೊ ಅವ್ರು ಬಂದು ಏನು ಗೊತ್ತಾ, ಅವ್ರಿಗೆ ಬಂದು ಏನು ಗೊತ್ತಾ, ಆ ಒಂದು 9ನೇ ನಂಬರ್ ಇರುವಂಥ ಅಂದರೆ ಆ ಒಂದು ಟೈಮ್ ಇಡೋ ಬಾಲ್ಗಳಿಂದ ಅಂದರೆ ಆ ಒಂದು ಬಾಲ್ನ ಗುಂಪಿಂದ ಒಂದು ಬಾಲ್ ಕೂಡ ಸಿಗಲ್ಲ ಅವ್ರಿಗೆ. ಬಟ್ ನೀವು ಅಂದರೆ ಹಿಂದೆ ತಿರುಗಿಬಿಟ್ಟು ನೋಡಿದಾಗ ಏನು ಗೊತ್ತಾ, ಒಂದು 3ನೇ ನಂಬರ್ ಏನೋ ಅಂದರೆ ಆ ಬಾಲ್ಗಳು ಗುಂಪಿರುತ್ತಲ್ಲ, ಅದರಿಂದ ಮುಂದೆ ಒಂದು ಬಾಲ್ ಬಿದ್ದಿರುತ್ತೆ ಕೆಳಗಡೆ. ಅದು ಅವ್ರಿಗೆ ಗೊತ್ತಿತ್ತೋ ಇಲ್ಲವೋ ನಮಗೆ ಗೊತ್ತಿಲ್ಲ. ಬಟ್ ಅಂದರೆ ಕೊನೆಯಲ್ಲಿ ರಜತ್ ಅವರು ಪ್ರೋಮ್ ಮುಗಿಯುವಂಥ ಟೈಮಲ್ಲಿ ಬಂದು ಒಂದು ಮಾತು ಹೇಳ್ತಾರೆ. ಅಂದರೆ ಯಾರು ಗೊತ್ತಾ, ತ್ರಿವಿಕ್ರಮ್ ಹೋಗ್ಬಿಟ್ಟು ಮಾತಾಡೋ ಟೈಮಲ್ಲಿ ಬೆಡ್ ಮೇಲೆ ಕೂತ್ಕೊಂಡು ಫೋಟೋ ನೋಡ್ತಿರ್ಬೋದು. ಭವ್ಯಗೌಡ ಗೊತ್ತಿತ್ತದು. ಬಟ್ ಆದರೂ ಕೂಡ ಭವ್ಯಗೌಡರು ಅಂದರೆ ಏನು ಗೊತ್ತಾ, ನೀ ಸುಮ್ಮನೆ ಇರಪ್ಪ, ಹೇಳ್ಬೇಡ, ಸುಮ್ಮನೆ ಇರು ಅಂತ ಅಂದ್ಬಿಟ್ಟು ಒಂದು ಮಾತು ಹೇಳಿದರು ಅಂತ ಯಾರು ನಮ್ಮ ರಜತ್ ಅವ್ರು ಹೇಳ್ತಾರೆ. ಗೈಸ್, ಏನು ಗೊತ್ತಾ, 100% ಭವ್ಯವ್ರ ಆ ಮಾತು ಹೇಳಿರ್ತಾರೆ. ಯಾಕಂದರೆ ರಜತ್ ಅವರು ಆ ರೀತಿ ಸುಳ್ಳೆಲ್ಲ ಹೇಳೋದಿಲ್ಲ. ಅಂದರೆ ಅವ್ರು ಯಾವ ರೀತಿ ಮಾತಾಡ್ತಾರಲ್ಲ, ಫುಲ್ ಮುಂದೆ ಸ್ಟ್ರೇಟ್ ಫಾರ್ವರ್ಡ್ ಆಗಿರ್ತಾರೆ. ಯಾವಾಗಲೂ ಅವರು ತಪ್ಪಿದ್ರೆ ಡೆಫಿನೆಟ್ಲಿ ತಪ್ಪಿದೆ ಅಂತಲೇ ಹೇಳ್ತಾರೆ, ಅಲ್ಲಿ ಮೋಸ ಆಗಿದ್ರೆ ಮೋಸ ಅಂತಲೇ ಹೇಳ್ತಾರೆ. ಬಟ್ ಇಲ್ಲಿ ಏನಕ್ಕೆ ಸುಮ್ಮನೆ ಇದ್ರು ಗೊತ್ತಿಲ್ಲ. ಇಲ್ಲಿ ಏನು ಗೊತ್ತಾ, ರಜತ್ ಅವರು ಅಂದರೆ ಯಾರಪ್ಪ, ರಜತ್ ಅವ್ರು ಕೂಡ ತಪ್ಪಿದೆ. ಭವ್ಯಗೌಡರು ಯಾವಾಗ ಆ ರೀತಿ ಹೇಳಿದರು, ಅದೇ ಟೈಮಲ್ಲಿ ಹೋಗ್ಬಿಟ್ಟು ಇಲ್ಲಪ್ಪ ನೀನು ತಪ್ಪು ಮಾಡ್ತಾ ಇದೆಯಾ, ಆ ರೀತಿ ಮಾಡಬೇಡ, ಅಂದರೆ ನೀನು ಮಾಡಿರೋ ತಪ್ಪನ್ನ ಅವಾಗಲೂ ಒಪ್ಕೊ ಅಂತ ಹೇಳಿದರೆ ಆಟ ಇನ್ನೂ ತುಂಬ ಸ್ಮೂತಾಗಿ ಹೋಗ್ತಾಯಿತ್ತು. ಬಟ್ ಅಂದರೆ ಏನು ಗೊತ್ತಾ, ಭವ್ಯಗೌಡರು ಅಂದರೆ ಮೊದಲನೇ ಟೈಮ್ ಖುಷಿ ಆದಾಗ ಅಂದರೆ ಮೊದಲನೇ ಟೈಮಲ್ಲಿ ಕ್ಯಾಪ್ಟನ್ ಆದಾಗಲೂ ಕೂಡ ಸೊ ಮನೇಲಿರುವಂಥ ಎಲ್ಲ ಸ್ಪರ್ಧೆಗಳು ತುಂಬ ಖುಷಿಯಾಗಿದ್ದರು. ಸೆಕೆಂಡ್ ಟೈಮ್ ಹೋದ ವಾರದಲ್ಲಿ ಅವ್ರು ಕ್ಯಾಪ್ಟನ್ ಆದಾಗಲೂ ಕೂಡ ಮನೆ ಸ್ಪರ್ಧೆಗಳಲ್ಲೂ ಕೂಡ ಖುಷಿಯಾಗಿದ್ದರು. ಬಟ್ ಈ ಸತಿ ಅವ್ರು ಕ್ಯಾಪ್ಟನ್ ಆದಾಗ ಯಾರು ಕೂಡ ಇಷ್ಟ ಆಗ್ತಿಲ್ಲ ಅದು. ಸೊ ಡೆಫಿನೆಟ್ಲಿ ಮೋಸ ಮಾಡಿ ಗೆದ್ದಿದ್ದಾರೆ ಅಂತ ಅಲ್ಲಿ ಕ್ಲಿಯರಾಗಿ ಕಾಣಿಸ್ತಿದೆ. ಆ 3ನೇ ನಂಬರ್ ಗುಂಪಿಂದನೇ ಬಾಲ್ ಬಿದ್ದಿರೋದು, ಅದು ಭವ್ಯಗೌಡರು ಕೂಡ ಕ್ಲಿಯರಾಗಿ ಗೊತ್ತಾಗಿದೆ. ಬಟ್ ಆದರೂ ಕೂಡ ಅವ್ರು ಏನಕ್ಕೆ ಆಟ ಸ್ಟಾಪ್ ಮಾಡಿಲ್ಲ ಅಥವಾ ಕಂಟಿನ್ಯೂಸ್ ಆಗಿ ಆಟನ ಏನಕ್ಕೆ ಆಡಿದ್ರು ಗೊತ್ತಿಲ್ಲ. ಸೊ ಡೆಫಿನೆಟ್ಲಿ ತಪ್ಪಾಗಿದೆ. ಸೊ ನಿಮಗೆ ಏನು ಅನಿಸ್ತು ಪ್ರೊಮೋ ನೋಡಿದ್ಮೇಲೆ? ಅಲ್ಲಿ ಮುಖ್ಯಸ್ಥರು ಕೂಡ ಅವರು ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ. ಇಲ್ಲ, ಅದು ಬಂದು ಅಂದರೆ ಒಂದು 9ನೇ ಗುಂಪಿರೋಂಥ ಬಾಲ್ಗಳು ಅಲ್ಲಿಂದ ಬಿದ್ದಿಲ್ಲ, ಅದು ಡೆಫಿನೆಟ್ಲಿ 100% ತಪ್ಪಿದೆ ಅಂತಲೇ ಹೇಳ್ತಾರೆ. ಬಟ್ ಅಲ್ಲಿ ಭವ್ಯಗೌಡ ಒಪ್ಕೊಳ್ಳಲ್ಲ ಅದನ್ನ. ನೀವು ನೋಡಿದ್ರೆ ಅಂದರೆ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರಲ್ಲ ಭವ್ಯಗೌಡರ ಕ್ಯಾಪ್ಟನ್ ಅಂತ, ಅಲ್ಲಿ ಯಾರೂ ಕೂಡ ಖುಷಿ ಆಗಲ್ಲ. ಅಲ್ಲಿ ಅವರು ಅಂದರೆ ಅವರೊಬ್ಬರೇ ಕುಣಿದಾಡ್ತಾ ಇರ್ತಾರೆ, ಮಿಕ್ಕಿರೋ ಎಲ್ಲರೂ ಕೂಡ ಸುಳ್ಳು ಅಂದರೆ ಮೋಸ ಮಾಡಿಬಿಟ್ಟು ಕ್ಯಾಪ್ಟನ್ ಆದ್ಬಿಡು ಅದೇ ಮಾತಾ ಹೇಳ್ತಾರೆ. ನಿಜವಾಗ್ಲೂ ಅಂದರೆ ಏನು ಗೊತ್ತಾ, ಭವ್ಯಗೌಡರಿಗೆ ಗೊತ್ತಾಗದೇ ಅದೇನಾದರೂ ಆ ರೀತಿ ಆಗಿತ್ತು ಅಂದರೆ ಅದು ಬೇರೆ ಲೆಕ್ಕ. ಬಟ್ ಅಲ್ಲಿ ಕ್ಲಿಯರಾಗಿ ನೋಡಿ ರಜತ್ ಅವ್ರಿಗೆ ಏನು ಹೇಳಬೇಡ, ಸುಮ್ಮನೆ ಇರು ಅಂತ ಕ್ಲಿಯರಾಗಿ ಹೇಳಿದಾರಂತೆ. ಏನು ಹೇಳಬೇಕು, ನಿಮ್ಗೆ ಏನು ಅನಿಸುತ್ತೆ? ಭವ್ಯಗೌಡವ್ರು ಮಾಡಿ ಸರಿನಾ ತಪ್ಪ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಉಗ್ರ ಮಂಜು ಕೂಡ ಒಂದು ಮಾತು ಹೇಳ್ತಾರೆ, ಇವರು ಮೋಕ್ಷಿತ್ ಅವ್ರು ಕೂಡ ಹೇಳ್ತಾರೆ, ಅಲ್ಲಿ ಗೌತಮ್ ಇವ್ರು ಕೂಡ ಹೇಳ್ತಾರೆ. ಅಷ್ಟು ಮೋಕ್ಷಿತ ಮತ್ತು ತ್ರಿವಿಕ್ರಮ್ ಅಂದರೆ ಅವರಿಬ್ಬರಿಗೂ ಸ್ವಲ್ಪ ಜಾಸ್ತಿ ಹರ್ಟ್ ಆಗಿರುತ್ತೆ. ಏನು ಗೊತ್ತಾ,
ರೀಸೆಂಟಾಗಿ ನೀವು ನೋಡಿದ್ರೆ ಧನರಾಜ್ ಅವರು ಕೂಡ ಕ್ಯಾಪ್ಟನ್ ಆಗಿದೆ, ಬಟ್ ರಜತ್ ಅವರು ಕೂಡ ತುಂಬ ಹರ್ಟ್ ಆಗಿರುತ್ತೆ. ಯಾಕಂದ್ರೆ ರಜತ್ ಮತ್ತು ಮೋಕ್ಷಿತ ಅವರಿಬ್ಬರು ಕೂಡ ಕ್ಯಾಪ್ಟನೇ ಆಗಿಲ್ಲ ಈ ಒಂದು ಪೂರ್ತಿ ಸೀಸನಲ್ಲಿ ತೊಗೊಂಡ್ರೆ. ರಜತ್ ಅವರು ವೈಟ್ ಕಾರ್ಡ್ ಬಂದಿದ್ದಾರೆ ಓಕೆ, ಬಟ್ ಈ ಒಂದು ಪೂರ್ತಿ ಸೀಸನ್ ತೊಗೊಂಡಾಗ ಮೋಕ್ಷಿತ ಕೂಡ ಕ್ಯಾಪ್ಟನ್ ಆಗಿಲ್ಲ ಮತ್ತು ರಜತ್ ಅವರು ಕೂಡ ಕ್ಯಾಪ್ಟನ್ ಆಗಿಲ್ಲ ಅಲ್ಲಿ. ಸೊ ಭವ್ಯಗೌಡರು ಆಲ್ರೆಡಿ 2 ಸತಿ ಆಗಿದ್ದಾರೆ. ಸೊ ಮೋಸಂಬಳಿ ಕ್ಯಾಪ್ಟನ್ ಆಗೋದು 100% ಬೇಕಿದ್ದಿಲ್ಲ ಅವ್ರಿಗೆ. ಇವಾಗ ಕ್ಯಾಪ್ಟನ್ ಹೊಡೆದು ಎಷ್ಟು ಗೊತ್ತಾ, ಜಸ್ಟ್ 5 ಜನಗಳು ಮಾತ್ರ ಇದ್ದಿದ್ದು. ಆ ಬಾಲ್ ಯಾರು ತೊಗೊಂಬಿಟ್ಟು ಹಾಕ್ತಾರೋ ಅವರ ವಿನ್ನರ್ ಅಂತ ಕೂಡ ಇದು ತುಂಬ ಸಿಂಪಲ್ ಟಾಸ್ಕ್ ಕೂಡ ಇತ್ತಲ್ಲಿ. ಸೊ ಅಂದರೆ ಜೆನ್ಯೂನ್ ಆಗಿ ಪ್ರಾಂಪ್ಟಾಗಿ ಆಡಿದ್ರೆ ಸೊ ಡೆಫಿನೆಟ್ಲಿ ಯಾರಿಗಾದರೂ ಒಬ್ಬರಿಗೆ ಅಂದರೆ ಗೊತ್ತು ಅಂದರೆ ಜೆನ್ಯೂನ್ ಕ್ಯಾಪ್ಟನ್ ಸಿಗ್ತಾಯಿದ್ರು. ಬಟ್ ನನಗೆ ಕೂಡ ಇಷ್ಟ ಇಲ್ಲ ಗುರು. ಮೇ ಬಿ ಬಿಟ್ ಕೊಟ್ಟರೆ ಕ್ಯಾಪ್ಟನ್ಸಿ ಆ ಒಂದು ಬಿಟ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಅವರ ಒಂದು ಸ್ಟೇಟಸ್ ಕೂಡ ಮೆಚ್ಚುತ್ತೆ. ಅವರೇನಾದರೂ ಇವಾಗ ಇಲ್ಲ ಗುರು ಅಂದರೆ ನಾನು ಮಾಡಿದ್ದೆ ಸರಿ ಅಂತ ಕೂತ್ಕೊಂಡ್ರು ಡೆಫಿನೆಟ್ಲಿ ತುಂಬ ಜನಗಳ ಕಣ್ಣಿಗೆ ಬೀಳ್ತಾರೆ ಅವರು. ಯಾಕಂದರೆ ಆಲ್ರೆಡಿ ತುಂಬ ಜನ ಹೇಟ್ ಮಾಡ್ತಾಯಿದ್ರು ಕಮೆಂಟಲ್ಲೂ ಕೂಡ ನೋಡಿದ್ರೆ ಭವ್ಯ ಅವರು ಆ ರೀತಿ ಈ ರೀತಿ ಅಂತ ತುಂಬ ಜನ ಕಮೆಂಟ್ಗಳು ಹೇಳ್ತಾಯಿದ್ರು. ಬಟ್ ಕ್ಲಿಯರಾಗಿ ಕಾಣಿಸ್ತಿರೋದು ಮೋಕ್ಷಿತ ಅವರು ಕೂಡ ಹರ್ಟ್ ಆಗಿದೆ. ಯಾಕಂದರೆ ಅವ್ರ ಮುಂದೆ ಏನು ಗೊತ್ತಾ, ಕ್ಯಾಪ್ಟನ್ಸಿ ಊಟದಲ್ಲಿ ಇದ್ದಂಥ 5 ಜನಗಳು ಯಾರು ಅಂದರೆ ತ್ರಿವಿಕ್ರಮ್, ರಜತ್ ಆಯಿತು, ಮೋಕ್ಷಿತ, ಧನರಾಜ್ ಅವರು ಮತ್ತು ಅದೇ ಭವ್ಯಗೌಡ ಅವರು. ನಿಮ್ಗೆ ಏನು ಅನಿಸ್ತು ಗುರು ಕಮೆಂಟ್ ಬಾಕ್ಸಲ್ಲಿ. ಮತ್ತು ಮುಂದಿನ ವಾರದ ಅಂದರೆ ಒಂದು ಎಲಿಮಿನೇಷನ್ ಅಂತ ಬಂದಾಗ ಸೊ 8 ಜನ ಇದ್ದು ರಜತ್ ಮತ್ತು ಭವ್ಯಗೌಡ ಅವರು ಸೇಫ್ ಆಗಿದ್ದಾರೆ. ಸೊ ಈ ವಾರ ಕ್ಯಾಪ್ಟನ್ ಆಗಿರೋ ಕಾರಣ ಮುಂದಿನ ವಾರ ಕೂಡ ಭವ್ಯಗೌಡ ಸೇಫ್ ಆಗ್ತಾರೆ. ಸೊ ಅದೇ ಹೇಳಿದ್ನಲ್ಲ, ಲಕ್ಕು ಅಥವಾ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನನಗಂತೂ ಪರ್ಸನಲಿ ಅಂದರೆ ನಿಜವಾಗ್ಲೂ ಇಷ್ಟ ಆಗಿಲ್ಲ ಗುರು. ಅವ್ರ ಕ್ಯಾಪ್ಟನ್ ನಿಜವಾಗ್ಲೂ ಇಷ್ಟ ಆಗಿಲ್ಲ ನನಗೆ. ಮೇ ಬಿ ಕ್ಯಾಪ್ಟನ್ಸಿ ಬಿಟ್ಟು ಕೊಟ್ಟು ನಾನು ಈ ವಾರ ಕ್ಯಾಪ್ಟನ್ ಇಲ್ಲ ಅದು ಇರೋದಿಲ್ಲ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಒಂದು ರೆಸ್ಪೆಕ್ಟ್ ಆದರೂ ಸಿಗುತ್ತೆ ಅವಾಗ ಅವ್ರಿಗೆ. ತಿಳಿಸಿ ಇದ್ರ ಬಗ್ಗೆ ಅಷ್ಟೇ ಇರೋದು, ಬೇರೆ ಏನಿಲ್ಲ. ಸೊ ಮನೇಲಿರೋ ಯಾರು ಕೂಡ ಇಷ್ಟ ಆಗಿಲ್ಲ. ಈಗ ರಜತ್ ಅವರು ಕೂಡ ಕಂಪ್ಲೇಂಟ್ ಮಾಡ್ತಾರೆ ತ್ರಿವಿಕ್ರಮ್ ಹತ್ರ ಹೋಗ್ಬಿಟ್ಟು. ಬಟ್ ರಜತ್ ಅವರು ಅವ್ರ ಮುಂದೆನೇ ಹೇಳಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು. ಸೊ ನಿಮ್ಮೊಬ್ಬ ಫೇವ್ರೇಟ್ ಕಂಟೆಸ್ಟೆಂಟ್ ಅವರು ಈ ಒಂದು ಸೀಸನಲ್ಲಿ ಫಸ್ಟ್ ಡೇಯಿಂದನೂ ಕೂಡ ಆಟ ನೋಡ್ಕೊಂಡು ಬಂದಿರೋ ಅಂತ ಅವ್ರ ಹೆಸರನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಮುಂದಿನ ವಾರ ನಾಮಿನೇಷನಲ್ಲಿ ಅಂದರೆ ಇವಾಗ ನಾಮಿನೇಟ್ ಆಗಿದ್ದಾರಲ್ಲ ಅದರಲ್ಲಿ ನಿಮ್ಮ ಪ್ರಕಾರ ಅಂದರೆ ಆಟನ ಯಾರು ಚೆನ್ನಾಗಿ ಆಡ್ತಾ ಇಲ್ಲ ಅವ್ರು ಬಂದು ಬಿಗ್ ಬಾಸ್ ಮನೆ ಹೊರಗಡೆ ಹೋಗ್ಬೇಕಂತ ನಿಮಗಿರುತ್ತೋ ಅವ್ರ ಹೆಸರು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವಾಗ ಐಶ್ವರ್ಯ ಹೊರಗಡೆ ಹೋಗಲಿ ಅಥವಾ ಚೈತ್ರ ಹೋಗಲಿ ಅಂದ್ಬಿಟ್ಟು ಗೈಸ್ ಅದೇ ರೀತಿಯಾಗಿ ಅಂದರೆ ಮೊದಲೇ ಹೇಳ್ದಂಗೆ ಕಮೆಂಟ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಗ್ರೂಪ್ದು ಲಿಂಕ್ ಇದೆ. ಸೊ ಇನ್ನೂ ಕೂಡ ಯಾರು ಜಾಯ್ನ್ ಆಗಲ್ಲ ಬೇಗ ಜಾಯ್ನ್ ಹಾಕೊಳ್ಳಿ. ಪ್ರತಿಯೊಂದು ಅಪ್ಡೇಟ್ ಕೂಡ ಮೊದಲು ಅಲ್ಲೇ ಬರ್ತಾ ಇರುತ್ತೆ. ಸೊ ಸಿಗೋಣ ಗುರು ಮುಂದಿನ ವೀಡಿಯೋದಲ್ಲಿ. ಬಾಯ್.